ಟೈಮ್ 6:30. ವಾಯ್ಸ್ ಕಂಪ್ಲೀಟ್ಲಿ ಸ್ವಲ್ಪ ಐತೆ. ಇನ್ನು ಉಣ್ಮೆ ಆದರೆ ಚಂದ್ರ ಫುಲ್ಲಿಂದ ಸಣ್ಣಗೆ ಬಂದಿದೆ, ತೋರಿಸ್ತೀನಿ ಈಗ ಝೂಮ್ ಹಾಕಿ. ವಾಯ್ಸೆಲ್ಲ ಹೋಗ್ಬಿಟ್ಟೈತೆ. ಬೆಳೆ 6 ಗಂಟೆಗೆ ಚಂದ್ರ ಕಾಣ್ತಾರಲ್ಲ. ವಿಲೇಜಸ್ ಸಾಕಾಗ್ತದೆ. ಚಾರ್ಜ್ ಇರಲಿಲ್ಲ ಅಂತ ಚಾರ್ಜ್ ಹಾಕ್ಬಿಟ್ಟಂಗೆ ಒಂದು ರೌಂಡು ಅದೆಲ್ಲ ಹೋಗಿ ಬಂದೆ. ತುಂಬ ನವಿಲ್ಗಳು ಬಂದಿದ್ದು, ಹೆಣ್ಣವಿಲಾಗಲಿ ಗಂಡು ನವಿಲಾಗಲಿ. ಬಟ್ ಹೆಣ್ಣವಿಲ್ ಜಾಸ್ತಿ ಇತ್ತು, ಗಂಡು ನವಿಲ್ ಕಮ್ಮಿ ಇತ್ತು. ಅದನ್ನ ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ, ಹೆವಿ ಚಳಿ ಇತ್ತು. ಮತ್ತು ಈಗ ತಿಂಡಿ ಏನಾರು ಮಾಡ್ಕೋಕ್ಕೆ ಯಾರು ಮನೇಲಿಲ್ಲ. ಮತ್ತು ಇವನೊಬ್ಬ ದರ್ಶನ ಅಂತ ಇದ್ದಾನೆ, ಅವನು ನಾನೀಗ ಮಾಡ್ತೀವಿ, ತೋರಿಸ್ತೀನಿ ವೀಡಿಯೋನ. ಮತ್ತೀಗ ಕೆಲಸ ಮಾಡ್ತಾ ಇದ್ದಾರಲ್ಲಿ, ಮನೆ ಕೆಲಸ. ಆಮೇಲೆ ಹೋಗಿ ನೋಡೋಣ ಅಂತಲ್ಲಿ. ಒಂದು ಸ್ವಲ್ಪ ವಾಯ್ಸ್ ಬೇರೆ ಹೋಗ್ಬಿಟ್ಟೈತೆ. ಬನ್ನಿ ಈಗ ಕರ್ಸ್ಕೋಬೇಕೀಗ. ಅವ್ನು ಬಂದಮೇಲೆ ಏನೋ ಒಂದು ಕುಕ್ ಮಾಡ್ಕೊಂಡು ತಿನ್ನೋದು. ಈ ಥರ ಹೊಲಗಳು 10 ಇಯರ್ಸ್ ಬ್ಯಾಕ್ ಇವೆಲ್ಲ ನೆನೆಸ್ಕೊಂಡ್ರೆ 10-15 ಇಯರ್ಸ್ ಬ್ಯಾಕು ಹಿಂಗೆ ಸಣ್ಣದಿದ್ದಾಗ, ಅಥವಾ ನಾವೇ ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಬಟ್ ಎಲ್ಲರೂ ಹೋದಾಗ ನಮ್ಮ ಅಜ್ಜಿ ಮನೆ ಅಲ್ಲಿ ಇಲ್ಲಿ ಅಂತ ಹೋದಾಗ ಇದೊಂಥರ ಈಗ ಫೀಲ್ ಬರುತ್ತಲ್ಲ ಕೂತ್ಕೊಂಡು ಥಿಂಕ್ ಮಾಡಿದಾಗ. ಈಗ ಹೊಗೆಯೋರಿಲ್ಲ, ಹೊಗೆ ಪೈಪ್ ಅಂತ ಹೆಂಗೆ ಹೋಗೋದು, ಹೊಗೆ ಹರಿನೆಸ್ ಅದಿರೋದಲ್ಲ, ಬೇಕು ಮಾಡಬೇಕು ಅಥವಾ ಒಲೆ ಕತ್ತಿಸ್ಬೇಕು ಅನ್ನೋದು. ಅದು ಡಿಫ್ರೆಂಟ್ ಕೈಂಡ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು. ಅದೊಂದು ಏನೋ ಒಂದು ತಲೆಗೆ ಬಂದು ಹೊಡೆದಾಗ ವಿ ಲಾಸ್ಟ್ ಎವ್ರಿಥಿಂಗ್ ಡೇ ಬೈ ಡೇ ಅನ್ಸ್ಬಿಟ್ಟು. ಬಟ್ ಎಂಡ್ ಆಫ್ ದ ಡೇ ಅಪ್ಡೇಟ್ ಈಸ್ ಮ್ಯಾಂಡೇಟ್ರಿ. ಬಟ್ ಇಂಥವನ್ನೆಲ್ಲ ನೋಡಿದಾಗ ವಿ ಕ್ಯಾನ್ ಫೀಲ್ ರೈಟ್ ನಾವು. ಮತ್ತೆ ಮಂದಿಗೆ ಫೀಲ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಸೊ ಅವಾಗ ಇಲ್ಲಿಗೆ ಬಂದಾಗೆಲ್ಲ ಒಂದು ಸ್ವಲ್ಪ ಪರವಾಗಿಲ್ಲ, ಏನು ಬೇಜಾರಾಗ್ಬೋದು, ನಮಗೆ ಇದು ಮತ್ತೆ ಮುಂದೆ ಸಿಗುತ್ತೋ ಇಲ್ವೋ ಅಂತ. ಎಂಡ್ ಆಫ್ ದ ಡೇ ಈ ಒಂದು ಸೆಕೆಂಡ್ ಸಿಕ್ಕಿದಾಗ ಅವೆಲ್ಲ ರಿಕಾಲ್ ಆಗ್ತಾವಲ್ಲ, ಅದು ಕೊಡ್ಬೇಕು. ಯಾವತ್ತೂ ಮೆಮೊರೀಸ್ನ ಹೇಳ್ತಾರೆ, ಮೆಮೊರೀಸ್ ಮರ್ಸ್ಬಿಟ್ಟು ಮುಂದೆ ಹೋಗುವಂತ. ಇಟ್ಸ್ ನಾಟ್ ಪಾಸಿಬಲ್ ಟು ಫರ್ಗೆಟ್ ಎನಿಥಿಂಗ್, ಏನೋ ಆಗಲ್ಲ ಅದು. ಆ ಮೆಮೊರೀಸ್ ಇರಬೇಕು. ಅದು ನೋಡಿ ಹಿಂದೆ ಅಂತಲ್ಲ, ಬೇರೆ ಮೆಮೊರೀಸ್ ಇದ್ದರೂ ಅದು ನೋಡಿ ನಮಗೆ ಒಂದು ಸೆಕೆಂಡು. ಈಗ ಎಕ್ಸಾಂಪಲ್ ಹೆಂಗೆ ಕೊಡೋದು, ನಿಮಗೆ ಎಲ್ಲ ಹೊರಗಡೆ ಹೋಗ್ತೀರಾ, ಪ್ಲೇಸ್ ನೋಡ್ತೀರಾ, ಯು ಹ್ಯಾವ್ ಫೇವ್ರೇಟ್ ಪರ್ಸನ್ ಅಂದ್ಕೊಳ್ಳಿ. ಈಗ ಅವ್ರ ಜೊತೆ ನೀವು ಇಲ್ಲ ಅಂದ್ಕೊಳ್ಳಿ, ಎಕ್ಸಾಂಪಲ್ ರೈಟ್ ನಾವು ಯಾವುದೋ ಒಂದು ಪ್ಲೇಸ್ಗೆ ಹೋಗ್ತೀರ, ಆ ಪ್ಲೇಸಲ್ಲಿ ಐ ವಾಂಟ್ ವಿತ್ ಹಿಮ್, ಅಥವಾ ಬೇರೆ ಜೋಡಿ ನೋಡಿದಾಗ ನಿಮಗೆ ನನಗೆ ಇನ್ನೊಬ್ರು ನೆನಪಾಗ್ತಾರಲ್ಲ, ಅದು ಹೆಂಗೆ ಎಕ್ಸ್ಪ್ಲೈನ್ ಮಾಡೋದು, ಒಂದು ಫ್ಲೋಲ್ ಬರ್ತಾರಲ್ಲ, ಇವ್ರ ಜೊತೆ ನಾನು ಇಲ್ಲಿ ಬರಬೇಕಿತ್ತು ಅಥವಾ ಇಲ್ಲಿಗೆ ಬಂದಿದ್ದೆ ಅನ್ನೋ ಫೀಲ್ ಆಗುತ್ತಲ್ಲ, ಅದೇ ಮೆಮೊರೀಸ್ ಅನ್ನೋದು. ಅದಕ್ಕಿಂತ ಮುಂದೆ ಇನ್ಯಾವುದಿಲ್ಲ. ನಾವು ಕೆಲವು ವಿಚಾರದಾಗ ಮೂವ್ ಆನ್ ಆಗಬೇಕು, ಬಟ್ ಜಸ್ಟ್ ಈ ಮೆಮೊರೀಸಿಂದ ಅಲ್ಲೆಲ್ಲ ಹೋಯ್ತು. ಇದೊಂದೇ ಅಂತಲ್ಲ, ಪ್ರತಿಯೊಂದು ಮೆಮೊರೀಸ್ ಅಷ್ಟೇ. ಈಗ ನೋಡಿ, ಹಿಂಗೆ ಅಬ್ಸರ್ವ್ ಮಾಡ್ತಾಯಿದ್ದೆ, ಅದು ನಿಧಾನಕ್ಕೆ ಉರಿತಾ ಇರೋದು, ಅದೊಂದು ಇದಿದೆಯಲ್ಲ, ಅದು ಯಾರು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಈ ಕುಕ್ ಮಾಡೋಕ್ಕೆ ಬಂದಾಗ ಈರುಳ್ಳಿ ಎಲ್ಲ ತಗೊಂಡು, ಬಟ್ ಇಟ್ಸ್ ಸಮಥಿಂಗ್ ಸ್ಪೆಷಲ್. ಎಲ್ಲ ಗ್ಯಾಸ್ ಅನ್ನೋದಕ್ಕಿಂತ ಇದು ಒಲೆ ಮುಂದೆ ಕೂತ್ಕೊಂಡು ಚಳಿ ಕಲಿಸ್ಕೊಳ್ಳೋದಾಗಲಿ, ಅಥವಾ ವಾಯ್ಸ್ ಗೆಡೋದು ಸ್ವಲ್ಪ ಆ ಫೀಲೇ ಬೇರೆ. ಚಳಿಗಾಲದಲ್ಲಿದ್ದರೂ ವ್ಯಾಲ್ಯೂಸ್, ಬೇಸಿಗೆಗಾಲದಲ್ಲಿ ಒಂದು ಸ್ವಲ್ಪ ಇರಿಟೇಟ್ ಅನ್ನಿಸ್ಬೋದು. ಇನ್ನು ಮಳೆಗಾಲದಲ್ಲಿ ಅಂತೂ ಬಂದರೆ ಇಲ್ಲಿ ಒಲೆ ಉರಿತಾ ಇರುತ್ತೆ, ಈ ಕಡೆ ಜಿಟ್ಟಿ ಮಳೆ, ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನೀವು ಈ ವಿಡಿಯೋ ನೋಡ್ತಾ ಇರೋರಿಗೆ ಆ ಫೀಲ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ ಹೆಂಗೆ ಅಂತ. ಸೊ ಬನ್ನಿ, ಈಗ ಅಣ್ಣ ಕುಕ್ ಮಾಡೋಕ್ಕೆ ಬರ್ತಾಯಿದ್ದಾನೆ, ಮಾಡಲಿ. ಎಲ್ಲೋದೋ ಚಾಪಿಂಗ್ ಆಲ್ರೆಡಿ ಡನ್. ಈಸ್ ವೇಟಿಂಗ್ ಟು ಏನೋ ಅನ್ನ ಹಾಕ್ಬೇಕಾ, ಚಿತ್ರಾನ್ನ. ಬಟ್ ಅನ್ನಕ್ಕೆ ಇಟ್ಟಿದ್ದೀಯಲ್ಲ ಈಗ, ಅನ್ನಕ್ಕೆ ಇಟ್ಟಿದ್ದೀರಿ, ಆಮೇಲೆ ಮಾಡೋದು, ಆಮೇಲೆ ಸಿಗ್ತೀವಂತೆ. ಇನ್ನೂ ಸೊ ಬನ್ನಿ ಪ್ಲಾನ್ಸ್ ಇದ್ದಾವೆ, ನೋಡೋಣ ಹೋಗೋತ್ತಿಗೆ ಎಷ್ಟು ವ್ಲಾಗ್ಸ್ ಮಾಡ್ಬೋದು. ಏನೋ ಅಣ್ಣ ಹೇಳ್ತಿದ್ದು ಏನೋ ತಂದೂರಿ ವ್ಲಾಗು, ಡಬ್ಬ ಹಾಕ್ಬಿಟ್ಟು ಏನೋ ಮಾಡ್ತಾರಂತಲ್ಲ, ಅದು ಮಾಡೋಣ ಅಂತ. ನೋಡೋಣ, ಇಫ್ ಈಸ್ ಪಾಸಿಬಲ್ ಡೆಫಿನೆಟ್ಲಿ ವಿ ವಿಲ್ ಡು, ಅದರ್ವೈಸ್ ಜಸ್ಟ್ ಸೆಟ್ ಡೌನ್ ಅಷ್ಟೇ. ನಿಮ್ಮಲ್ಲ, ನಿಮ್ಮ ಕಾಡಲ್ಲಿ ನರಿ, ಬರ್ಕ, ಕಾನ್ಕುರಿ, ಕಡ ಅವೆಲ್ಲ ಬೇಡ, ಡೇಂಜರಸ್. ಹುಲಿ, ಚಿರತೆ ಅವೆಡೆ ಮೇನ್, ಅವೆ ಕಾಡಂದಿ. ಎರಡು ಹಸ ತಿಂದಿದ್ದಾವೆ ಅಂದಲ್ಲ, ಎಲ್ಲಿ ಬೇಲ ತೋರಿಸಿ ಫೋಟೋ ಹೆಂಗೆ ತಿಂದೈತೆ ಅಂತ. ಬಟ್ ಬೇಡ, ಮರಿನೇ ಹೊಟ್ಟೊಳಗಿರೋ ಮರಿನೇ ಕಿತ್ತಾಕಾಯ್ತು. ಬಟ್ ಇದುವರೆಗೂ ಏನು ನಮ್ಮ ಫಾರೆಸ್ಟರ್ ನಮ್ಗೇನು ಅಂತದೇನು ಮಾಡಲಿಲ್ಲ. ಎಲ್ಲ ಟ್ರೈ ಮಾಡಿದೆ, ಏನು ಬರಲಿಲ್ಲ.
ಫುಲ್ಲು ತಿಂದಾಕಿದೆ. ಬಟ್ ಅಷ್ಟೊಂದು ಕಾಣಿಸ್ಕೊತಿರಲ್ಲ, ಬಟ್ ಈಗ ಯಾಕೋ ಸ್ವಲ್ಪ ಜಾಸ್ತಿ ಆಗಿದಾವಂತೆ. ನಮ್ಮ ಈ ಕಡೆ ಒಡಂಬ ಇಲ್ಲ, ಚೆನ್ನೈ ಕಡೆ ಕರಡಿ ಚಿರತೆಗಳು ಜಾಸ್ತಿ ಇರಲಿ. ನಾನು ಇಲ್ಲ ಅನ್ಕೊಂಡಿದ್ದೆ, ಬಟ್ ಎಂಡ್ ಆಫ್ ದ ಡೇ ಫೋಟೋ ಪ್ರೂಫ್ ಸಮೇತ ತೋರಿಸ್ತಾರೆ. ಈ ಕೋಳಿ ಸಾಕಿದ್ದಾರೆ, ನರಿಗಳು ಹತ್ಕೊಳ್ತಾವಂತೆ, ಆಮೇಲೆ ನಾಯಿಗಳನ್ನ ಚಿರತೆ ಅವು ಇವು ಹತ್ಕೊಳ್ತೇವೆ. ಬಟ್ ಪ್ರಾಣಿಗಳಿದಾವೆ. ಅಂದ್ರೆ ಇಷ್ಟಿನವರೆಗೂ ಏನು ತೊಂದರೆ ಮಾಡ್ತಾ ಇದ್ದು, ಇಷ್ಟೊಂದು ಮಟ್ಟಿಗೆ ಮಾಡ್ತಿರ್ಲಿಲ್ಲ. ಈ ಇತ್ತೀಚೆಗೆ ದನಗಳು ಜಾಸ್ತಿ ಆಗ್ತಿರೋ ಕಾರಣದಿಂದ ಆಗ್ತಾ ಇರೋದು ಆತರ. ಏನು ಮಾಡಂಗಿಲ್ಲ ಬ್ರದರ್, ಏನು ಮಾಡಂಗಿಲ್ಲ. ಕಾಡಲ್ಲಿ ಇದ್ದೀವಿ ಅಂದ್ರೆ ಹೊಂದ್ಕೊಂಡು ಹೋಗ್ಬೇಕು. ಬಟ್ ಎಂಡ್ ಆಫ್ ದ ಡೇ ಅಷ್ಟೆಲ್ಲ ಪ್ರೀತಿಯಿಂದ ಸಾಕಿ ನೀನು ಕರ ಹಾಕ್ಬೇಕು ಅನ್ನೋ ಮೊಮೆಂಟಮಲ್ಲಿ ನಂದು ಒಳ್ಳೆ 2 ನಾಯಿ ಮನೆಕಾಯಿ ನಾಯಿ ಮಾಡಿ ಕೆಟ್ಕೋದು, ಏನು ಮಾಡಂಗಿಲ್ಲ, ಬೇಜಾರಾಗುತ್ತೆ. ಅದಕ್ಕೂ ಭಯಂಗಿಲ್ಲ. ಅದ್ರ ವಾಸಸ್ಥಾನದಲ್ಲಿ ನಾವಿದ್ದೀವಿ, ನಾವು ಸಾಕಾಗ ತಿನ್ಕೋತಾವೆ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಆಗೋದೆಲ್ಲ ಏನು ಮಾಡೋಕ್ಕಲ್ಲ, ಪ್ರಶ್ನೆ ಮಾಡೋಕ್ಕಲ್ಲ, ಬಿಡೋಕ್ಕಲ್ಲ. ಯಾ ಅನ್ನ ಆಗ್ತಾ ಇದೆ. ಅನ್ನ ಆದ ನಂತರ ಸಿಗ್ತಾರಂತೆ. ಕುಕ್ಕರ್ ಬಂದಿದೆ, ಅನ್ನ ಈ ಥರ ಕುದಿಸಿ ಬಸಿ ಅದೆಲ್ಲೂ ಕಮ್ಮಿ ಇದೆ. 75% ಆಫ್ ಎಲ್ಲರೂ ಕುಕ್ಕರ್ ಗ್ಯಾಸ್, ಇನ್ನು 25% ಇಲ್ಲಿ ಹಳ್ಳಿಗಳಿದೆ. ಹಳ್ಳಿಗಳಲ್ಲೂ ಗ್ಯಾಸ್ ಜಾಸ್ತಿ ಆಗಿದೆ. ಹಳ್ಳಿಗಳಲ್ಲಿ 0.01% ನೋಡ್ಬೋದು. ಬಟ್ ಮಲೆನಾಡು ಕಡೆ ಬಂದರೆ ಆ್ಯಬ್ಸಲ್ಯೂಟ್ಲಿ ಗ್ಯಾಸ್ ಇದ್ದರೂ ಒಂದು ಎಕ್ಸ್ಟ್ರಾ ಒಲೆ ಅನ್ನೋದು ಇದ್ದೇ ಇರುತ್ತೆ. ಎಕ್ಸ್ಟ್ರಾ ಕಿಚನ್ ಅನ್ನೋದು ಹೊರಗಡೆ ಮಾಡ್ಕೊಂಡಿರ್ತಾರೆ ಫಾರ್ ಕುಕ್ಕಿಂಗ್, ನಾನ್ ವೆಜಸ್ ಆಗಲಿ ಸಮಥಿಂಗ್. ಸೊ ಹಾಗಾಗಿ ಈ ಫೀಲ್ನ ಎಂಜಾಯ್ ಮಾಡೋದು. ಮತ್ತೆ ಆಗ ನೋಡ್ತೀನಿ, ಗೊತ್ತಿಲ್ಲ, ಮೆಮೊರೀಸ್ ಕರೆಕ್ಟ್. ಕಾವಿ ಕೋರ್ಸ್ ಮರಿ ಮಾಡಿದೆ ಅಂದಪ್ಪ, ಮರಿನೇ ಅಷ್ಟು ಕಾಣ್ತಾ ಇಲ್ಲ. ಈಗ ಇಷ್ಟೊತ್ತಿಗೆ ನವಿಲೆಲ್ಲ ಆಗಿರ್ತವೆ, ನೋಡೋಣ ಬನ್ನಿ, ಇದ್ರೆ ತೋರಿಸ್ತೇನೆ ಅಂತ. ಒಂದು ಸರ್ವಮಯ ಪಿಕ್ಚರ್ ನೋಡಿದೆ. ಇಟ್ಸ್ ಕನೆಕ್ಟೆಡ್ ಲಾಟ್ ಟು ಮೀ. ಎಷ್ಟು ಚೆನ್ನಾಗಿ ಕನೆಕ್ಟ್ ಆಯ್ತಾ ಮೂವಿ ಅಂದರೆ, ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು. ಹೊಸತಿ ವಿವೋ V23 5G ಇದೆಲ್ಲ ವ್ಲಾಗ್ ಮಾಡಿದ್ದೆ. ಈ ಸತಿ S24 ಅಲ್ಟ್ರಾದಲ್ಲಿ ಮಾಡ್ತಾಯಿದ್ದೆ. ಬನ್ನಿ ಮೇಪ ನಮ್ಮ ಗುಗಿ ಮಾಡ್ತಾಯಿದ್ದೆ, ಹಂಗೆ ಒಂದು ರೌಂಡ್ ಬಂದಿದ್ದೆ, ಬಿಟ್ಟು ಬಂದಿದ್ದೆ ಅಂತ ಇವಾಗ ಬಂದು ಜಾಯ್ನ್ ಆಗೋಣ. ಬಟ್ ಆಗಲೇ ಒಂದು ಅರ್ಧ ಗಂಟೆ ಕೂತಿದ್ವಾ, ಚಾರ್ಜ್ ಹಾಕಿದೆ. ಇಲ್ಲಾಂದರೆ ತುಂಬ ನಾವಿಲ್ಲಿ ಬಂದಿದ್ದು ತೋರಿಸ್ಬೋದಿತ್ತು. 6:30 ಎದ್ದು ಮತ್ತೆ ಮನೆ ಕಡೆ ಎಲ್ಲ ಅವ್ರ ಕೆಲ್ಸಕ್ಕೆ ಹೋದ್ರು. ಏನು ಮಾಡೋಣ, ಈಗ ಬಂದ ಒಂದು ಕೆಲಸ ಮುಗಿಸಿ ಈಗ ಇನ್ನೊಂದು ಗಂಟೆ ಇರ್ತಾನೆ, ಆಮೇಲೆ ನೋಡೋಣ ಏನು ಮಾಡೋದು ಅಂತ. ಇಲ್ಲ ಅಲ್ಲಿ ಕೆಲಸ ಮಾಡ್ತಾರಲ್ಲ, ಅಲ್ಲಿಗೋಗಿ ಕೂತ್ಕೊಂಡು ನೋಡ್ತೀನಿ, ಅಷ್ಟೇ ಮಾಡೋಕ್ಕಾಗತ್ತೆ. ಸರಿ ಬನ್ನಿ, ಕುಕ್ಕಿಂಗ್ ಆಯಿದ್ರೆ ಏನೋ ಒಂದು ಮಾಡೋಣ. ನಿಮ್ಮ ಬೇಡಿಲ್ಲ ಅಂತ ಹೋಗಿ ಇಡ್ಲಿಕಾಯಿ ಕುಯ್ಕೊಂಬಂದ ಹೋಗಿ ನಿಮ್ಮ ಮನೆಯಲ್ಲಿ ನೋಡಿ, ಎಲ್ಲ ಅನ್ನ ಈ ಕಡೆದ್ರಲ್ಲಿ ಈ ಕಡೆದ್ರಲ್ಲಿ ಈ ಥರ ಹೋಗ್ಬಿಟ್ಟು ಇಲ್ಲಿ ಕುಯ್ಕೊಂಬಂದ ಇಡ್ಲಿಕಾಯಿ ಗಿಡದಲ್ಲಿ. ಪರವಾಗಿಲ್ಲ, ಹಣ್ಣು ಸಿಕ್ಕಿದೆಯಲ್ಲ. ಹಣ್ಣಾದ್ರೇನು ಕಾಯಾದ್ರೇನು ಎರಡು ಒಂದೇ ತಾನೆ, ಸಾಕಷ್ಟೇ. ಏ ಆಯಿತು, ಹೌದು, ಕೂದಿರೋಷ್ಟು ಹಿಂಡಾಕದ. ಉಪ್ಪಿನಕಾಯಿ ಮಾಡ್ತಾರೆ, ಸೇಮ್ ನಿಂಬೆಹಣ್ಣು ಅಷ್ಟೇ. ಮರದಲ್ಲೆಲ್ಲ ಗೇರ್ ಹಣ್ಣಾಗಿದೆ, ಇನ್ನೆಲ್ಲ ಕಡೆ ಹೂವು. ಫಸ್ಟ್ನೇ ಹಣ್ಣು ಇದ್ರಲ್ಲಲ್ವ ಎಣ್ಣೆ ಮಾಡೋದು. ನೋಡಿದ್ದೆಲ್ಲ ಹೂವಾಗಿದ್ದಾವೆ, ಬಟ್ ಅದರಲ್ಲಿ ಚೆನ್ನಾಗಿ ಕಾಯಿ ಆಗಿದ್ದಾವೆ ನೋಡಿ. ಇಷ್ಟೊತ್ತಿಗೆ ಬಿಟ್ಟಿದ್ದಾವೆ, ಬಟ್ ಇಲ್ಲಿ ಎಲ್ಲ ಕಡೆನೂ ಈಗ ಹೂವಾಗಿದ್ರೆ ಇಲ್ಲಿ ಹಣ್ಣಾಗಿದೆ. ತಿಂದ ಉಪ್ಪು ನಾನು ಬೇಡ. ಅಂತೂ ಇಂತೂ ಸಂಜೆ ಆಗೋಯ್ತು. ಹಂಗೆ ಒಂದು ರೌಂಡ್ ಬರೋಣ, ಹೋಗಿ ಬರೋಣ ಅಂತ ಹೋಗ್ತಾ ಇದೆ ಸರ್ಕಲ್. ಸುಮ್ಮನೆ ಇವತ್ತಿನ ವ್ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವ್ಲಾಗು ಸಿಗೋಣ.